ನನ್ನ ಪ್ರಕಾರ ನಾನೇನು ಕಾಂಗ್ರೆಸ್ನವ್ರ ತರ ಬಿಜೆಪಿ ತರ ಮಾತಾಡಕ್ ಹೋಗೋದಿಲ್ಲ. ಸಿದ್ದರಾಮಯ್ಯನವರು ನಮ್ಮ ರಾಜ್ಯದಲ್ಲಿ ಇರೋದಿರಲಿ ಒಬ್ಬ ವ್ಯಕ್ತಿ, ಒಳ್ಳೆ ವ್ಯಕ್ತಿ. ಸಿದ್ದರಾಮಯ್ಯನವರು ಹೋದ್ರೆ ಅವರೇ ಕೊನೆಯ ಕೊಂಡಿ. ಆ ಕೊನೆಯ ಕೊಂಡಿ ಕಳಿಸ್ತು ಅಂತಂದ್ರೆ ಈ ರಾಜ್ಯ ಯಾರ್ಯಾರ ಕೈಗೆ ಹೋಗುತ್ತೋ ಏನಾಗುತ್ತೋ ದಿಕ್ಕೆಟ್ಟು ಹೋಗುತ್ತೆ. ಸಿದ್ದರಾಮಯ್ಯನವ್ರಿಗೆ ನಾನು ಅವರು ಮುಖ್ಯಮಂತ್ರಿ ಪರಿಚಯ ಅಂತ ಹೇಳ್ತಾ ಇಲ್ಲ. ನಿಮ್ಗೆ ಹೇಳೋದಾದ್ರೆ ಸಿದ್ದರಾಮಯ್ಯನವ್ರನ್ನ ತೆಗೆಯೋದಕ್ಕೆ ನಡೀತಾ ಇದೆ ಪಿತೂರಿ, ಅಗಾಧ ಒಂದು ಪಿತೂರಿ. ಈ ಪಿತೂರಿ ಹಿಂದೆ ಬಿಜೆಪಿ, JDS, ಕಾಂಗ್ರೆಸ್ನವರು ಕೆಲವರಿದ್ದಾರೆ. ಇದು ಪಿತೂರಿ, ಬಹಳ ದೊಡ್ಡ ಪಿತೂರಿ. ಈ ಪಿತೂರಿಗೆ ಸಿದ್ದರಾಮಯ್ಯನವ್ರನ್ನ ಬಲಿ ಮಾಡಬೇಕು ಅಂತ ಹೊರಟಿದ್ದಾರೆ. ಸಿದ್ದರಾಮಯ್ಯನವರು ಯಾಕೆ ಈ ಪರಿಸ್ಥಿತಿ ಅಂತ ಹೇಳಿದ್ರೆ, ನಮ್ಮ ರಾಜ್ಯಪಾಲರು, ಕರ್ನಾಟಕದ ರಾಜ್ಯಪಾಲರು ಅವರಿಗೆ ಮೊಕದ್ದಮೆ ಹಾಕೋ ಅನುಮತಿಯನ್ನು ಕೊಡಬಾರದಾಗಿತ್ತು. ಯಾರೋ ಮುಖ್ಯಮಂತ್ರಿಗಳಾಗಿರಲಿ, ಮುಖ್ಯಮಂತ್ರಿಗಳು ಸುಪ್ರೀಂ, ಶಾಸನಸಭೆ ಸುಪ್ರೀಂ, ರಾಜ್ಯಪಾಲರು ಯಾವ ಕಾರಣಕ್ಕೂ ಮಧ್ಯಪ್ರವೇಶ ಮಾಡಬಾರ್ದು. ಇದು ನಡೀತಾ ಇದೆ. ತಮಿಳುನಾಡು ರಾಜ್ಯಪಾಲ, ಕರ್ನಾಟಕ ರಾಜ್ಯಪಾಲ, ಕೇರಳ ರಾಜ್ಯಪಾಲ, ಮಹಾರಾಷ್ಟ್ರ ರಾಜ್ಯಪಾಲ ಎಲ್ಲರೂ ಹದ್ದು ಮೀರಿ ಮೆರಿತಾ ಇದ್ದಾರೆ. ಇವ್ರ ಬಗ್ಗೆ ಸಮಗ್ರವಾಗಿ ಪಾರ್ಲಿಮೆಂಟ್ ಚರ್ಚೆ ಆಗಬೇಕು. ರಾಜ್ಯಪಾಲರಿಗಿರುವ ಈ ಕೆಟ್ಟ ಅಧಿಕಾರವನ್ನ ಹಿಂದಕ್ಕೆ ಪಡಿಬೇಕು. ಸಿಎಂ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಬೇಕು ಅಂತೀರಾ? ಹಾಗಾದ್ರೆ ನಾನು ಹೇಳೋದಲ್ಲ, ಮುಂದುವರಿಲೇಬೇಕು. ನನಗೋಸ್ಕರ ಮುಂದುವರಿಬೇಕಾಗಿಲ್ಲ. ಈ ರಾಜ್ಯಕ್ಕೋಸ್ಕರ ಸಿದ್ದರಾಮಯ್ಯ 5 ವರ್ಷ ಮುಂದುವರಿಬೇಕು. 5 ವರ್ಷದ ಮೇಲೆ 1 ತಿಂಗಳಾದರೂ ಜಾಸ್ತಿ ಇರಲಿ, ನಮ್ದೇನಿದಿಲ್ಲ. ಬೇಕು ಸಿದ್ದರಾಮಯ್ಯ ಅಂತವರು ಇವತ್ತು ಬೇಕಾಗಿದೆ. ಸಿದ್ದರಾಮಯ್ಯ ಇವತ್ತು ಈ ರಾಜ್ಯಕ್ಕೆ ಅವಶ್ಯಕತೆ ಇದೆ. ನಿಮ್ಗೆ ಹೇಳೋದಾದ್ರೆ ಮದ್ರಾಸ್ನಲ್ಲಿ ಒಬ್ಬ 25 ನಾಗರಾವುಗಳ ಮಧ್ಯ ಮಲಗಿದ್ದ. ಸಿದ್ದರಾಮಯ್ಯ ಸ್ವಲ್ಪ ಹೊತ್ತಿಗೆ 100 ನಾಗರಾವುಗಳ ಮಧ್ಯ ಮಲಗಿದ್ದಾರೆ. ಆಯ್ತಾ? ಇದರಿಂದ ಬಚಾವಾಗಿ ಹೊರಗೆ ಬರಬೇಕು. ಸಿದ್ದರಾಮಯ್ಯ ಬಹಳ ಗಂಭೀರವಾಗಿ ಏನು ಬಾಯಿ ಬಿಡದೆ ನೀವು ನೋಡ್ತಾ ಇರಬೇಕು. ಸಭೆಯೆಲ್ಲ ಗಂಭೀರವಾಗಿ ನಡ್ಕೊಂಡು ಹೋಗೋದು. ಈ ಗಂಭೀರವಾಗಿರ್ತಕ್ಕಂಥ ಅವರು ಸುಮಾರು 40 ವರ್ಷಗಳ ಕಾಲ ಪ್ರಜಾತಂತ್ರ ವ್ಯವಸ್ಥೆ ಇರ್ತಕ್ಕಂಥವರು, ಒಬ್ಬ ಅತ್ಯಂತ ಗೌರವಾನ್ವಿತ ವ್ಯಕ್ತಿ. ಯಾವ ಕಾರಣಕ್ಕೂ ಸಿದ್ದರಾಮಯ್ಯ ರಾಜೀನಾಮೆ ಕೊಡಕೂಡದು. ರಾಜೀನಾಮೆ ಕೊಡಿಸ್ರೆ ನಾವು ಭಾರಿ ಇಡೀ ಕರ್ನಾಟಕ ರಾಜ್ಯಾದ್ಯಂತ ಸಾವಿರಾರು ಜನ ಜೈಲಿಗೆ ಕಳಿಸ್ತೇವೆ. ಸಿದ್ದರಾಮಯ್ಯ ಅಂತಲ್ಲ, ಒಬ್ಬ ಮುಖ್ಯಮಂತ್ರಿಯನ್ನ ಈ ರೀತಿ ಮುಖ್ಯಮಂತ್ರಿಯ ಮೇಲೆ ಕೇಸ್ ಹಾಕಿದ್ರು. ಯಾರು ಹೇಳೋರು? ಅವ್ರ ಹಿಂದೆ ಏನು, ಎಲ್ಲಿಂದ ಬಂತವ್ರ ದುಡ್ಡು, ಯಾರು ಕೊಟ್ಟರು, ಎಲ್ಲಿಂದ ಖರ್ಚು ಮಾಡ್ತಾ ಇದ್ದಾರೆ, ಲಾಯರ್ಗಳಿಗೆ ಫೀಸು, ಮತ್ತು ಸೆಂಟ್ರಲ್ ಇದು ಡೆಲ್ಲಿ ಲಾಯರ್ಗೆ ಫೀಸು, ಡೆಲ್ಲಿ ಲಾಯರ್ಗಳು ಮೀಟಿಂಗ್ ಬಡ್ಡಿ ಕೊಡ್ತಾರೆ ಇವರು. ಇದೆಲ್ಲ ನಡೀತಾ ಇದೆ ತೆರೆಮರೆಯಲ್ಲಿ ಬಹಳ. ಆದ್ರಿಂದ ನಾವು ಸಿದ್ದರಾಮಯ್ಯವ್ರಿಗೆ ಹೇಳ್ತೀನಿ, ಯಾವ ಕಾರಣಕ್ಕೂ ರಾಜೀನಾಮೆ ಕೊಡಬೇಡಿ. ನಿಮಗೆ ಅರೆಸ್ಟ್ ಮಾಡಿದ್ರೆ ಜೈಲಲ್ಲ ಆಡಳಿತ ನಡೆಸಿ ರಾಜೀನಾಮೆ ಕೊಡಕೂಡದು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.